ಯುದ್ಧದ ವಿರಾಮದ ಬೆನ್ನಲ್ಲೇ ಈಗ ಡಾಲರ್ ಮೌಲ್ಯ ಕುಸಿತ ಕಾಣ್ತಾ ಇದೆ. ಡಾಲರ್ ಮೌಲ್ಯ $96ನಿಂದ 94ಕ್ಕೆ ಕುಸಿತ ಕಾಣ್ತಾ ಇದೆ. ಅಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದಾಗ ಎಲ್ಲವೂ ಕೂಡ ಏರಿಕೆ ಆಗಿತ್ತು. ಈಗ ಅದೇ ರೀತಿಯಾಗಿ ಯುದ್ಧ ವಿರಾಮದ ಬೆನ್ನಲ್ಲೇ ಡಾಲರ್ ಮೌಲ್ಯ ಕುಸಿತ ಕಾಣ್ತಾ ಇದೆ. ಯುದ್ಧ ವಿರಾಮದ ಬೆನ್ನಲ್ಲಿ ಡಾಲರ್ ಮೌಲ್ಯ ಕುಸಿತ ಏನಾದರೂ ಕಂಡ್ರೆ, ಅಂದರೆ ಈಗ ಆಲ್ರೆಡಿ ಕಾಣ್ತಾ ಇದೆ, ಹಾಗಾಗಿ ಮತ್ತಷ್ಟು ಚಿನ್ನದ ಏರಿಕೆ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಕುಸಿತ ಕಂಡಷ್ಟು ಕೂಡ ಡಾಲರ್ ಮೌಲ್ಯ ಯಾವಾಗ ಕುಸಿಯುತ್ತೆ ಆಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಭಾರತದಲ್ಲಿ ಯಾವಾಗ ಡಾಲರ್ ಬೆಲೆ ಏರಿ ಇಳಿತ ಕಾಣುತ್ತೆ, ಏರಾಗುತ್ತೆ ಅಂತಂದರೆ ಜಾಸ್ತಿ ಆಗುತ್ತೆ, ಆಗ ಚಿನ್ನದ ಬೆಲೆ ಕೂಡ ಕಮ್ಮಿ ಆಗುತ್ತೆ. ಈಗ ಡಾಲರ್ ಮೌಲ್ಯ 96ರಿಂದ 94ಕ್ಕೆ ಕುಸಿತ ಕಂಡಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧವನ್ನು ಒಂದು ಕಡೆ ನಿಲ್ಲಿಸೋದು ಹೇಗೆ, ಆ ಶಾಂತಿ ಒಪ್ಪಂದಕ್ಕೆ ಏನೇನೆಲ್ಲ ಕಂಡೀಷನ್ಸ್ ಹಾಕಿದ್ರೆ ಒಪ್ಕೋಬೇಕು ಅಥವಾ ನಾವೇನೇನು ಕಂಡೀಷನ್ಸ್ ಹಾಕಬಹುದು ಅಂತ ಇರಾನ್ ಒಂದು ಕಡೆ ತಲೆ ಕೆಡಿಸ್ಕೊಂಡು ಕೂತಿದ್ದು, ಅಮೇರಿಕಾ ಕೂಡ ತಲೆ ಕೆಡಿಸ್ಕೊಂಡು ಇದಕ್ಕೊಂದು ಅಂತ್ಯವನ್ನು ಆಡಲೇಬೇಕು, ನಮಗೆ ಹರ್ಮುಜ್ ಜಲಸಂಧಿ ಬಹುಮುಖ್ಯವಾಗಿ ಮುಕ್ತ ಪಡ್ಕೊಳ್ಬೇಕು ಅದು ಅಂತ ಹೇಳಿ ಒದ್ದಾಡ್ತಾ ಇರುವಂತಹ ಈ ಎಲ್ಲ ರಾಷ್ಟ್ರಗಳು ಒದ್ದಾಡ್ತಾ ಇದ್ದಾರೆ. ಬರೀ ಅಮೇರಿಕ ಒಂದೇ ಅಲ್ಲ. ಆದರೆ ಅಮೇರಿಕ ಇದಕ್ಕೆ ಅಂತ್ಯ ಆಡಬೇಕು, ಅಮೇರಿಕಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಅಮೇರಿಕ ಅಂತ್ಯ ಆಡಿದ್ರೆ ಮಾತ್ರ ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಈಗ ಬಂದಾಗಿರೋದು ಅಮೇರಿಕ ಮಾಡಿರುವಂತಹ ಯುದ್ಧದಿಂದಾನೇ ಹರ್ಮುಜ್ ಜಲಸಂಧಿ ಬಂದಾಗಿರೋದು. ಇದೇ ವಿಚಾರವಾಗಿ ಈಗ ಶಾಂತಿ ಒಪ್ಪಂದಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ಯುದ್ಧ ವಿರಾಮ ಆಗ್ತಾ ಇದ್ದ ಬೆನ್ನಲ್ಲೇ ಡಾಲರ್ ಮೌಲ್ಯ ಕುಸಿತ ಕಂಡಿರೋದು. 96 ಇದ್ದಂತಹ ಡಾಲರ್ 94ಕ್ಕೆ ಕುಸಿತವನ್ನು ಕಂಡಿದೆ.